ನಿಮಗೆ ಅಜೀರ್ಣದ ಸಮಸ್ಯೆ ಇತ್ತು, ಆಸಿಡ್ ರಿಫ್ಲಕ್ಸ್ ಆಗ್ತಾ ಇತ್ತು, ಮಲಬದ್ಧತೆ ಇತ್ತು ಅಂತಂದ್ರೆ ಈ ಸರಳವಾದ ಪ್ರಾಣಾಯಾಮದ ಅಭ್ಯಾಸ ಮಾಡಿ 15 ದಿವಸದಲ್ಲೇ ನೀವು ತುಂಬಾ ಇಂಪ್ರೂವ್ಮೆಂಟ್ ಗಳನ್ನ ನೋಡ್ತೀರಾ. ಇದರ ಹೆಸರು ಡೈಫ್ರಾಮ್ ಬ್ರೀತಿಂಗ್. ಡೈಫ್ರಾಮ್ ಅಂತಂದ್ರೆ ಒಂದು ಮಸಲು, ನಮ್ಮ ಶ್ವಾಸಕೋಶ ಮತ್ತೆ ನಮ್ಮ ಹೊಟ್ಟೆ ಏನಿದೆ, ಅಬ್ಡಾಮನ್ ಏನಿದೆ, ಅದರ ಮಧ್ಯದಲ್ಲಿ ಇರುತ್ತೆ. ಈ ಮಸಲು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ, ನಮ್ಮ ಲಂಗ್ಸ್ ಕೆಪಾಸಿಟಿನೂ ಚೆನ್ನಾಗಿರುತ್ತೆ, ನಮ್ಮ ಡೈಜೆಸ್ಟಿವ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ಆ ಮಸಲು ವೀಕ್ ಆಗಿರುತ್ತೆ, ಅವಾಗಲೇ ನಮ್ಮಲ್ಲಿ ಆಸಿಡ್ ರಿಫ್ಲಕ್ಸ್ ಆಗೋದು, ಮಲಬದ್ಧತೆ ಆಗೋದು. ಸೊ ಈ ಮಸಲನ್ನ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಈ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡೋದು. ಇದರಲ್ಲಿ ಏನ್ ಮಾಡೋದು, ನಿಮ್ಮ ಕೈಯನ್ನ ಒಂದು ಎದೆ ಭಾಗಕ್ಕಿಡಿ, ಒಂದು ಹೊಟ್ಟೆಯ ಭಾಗದ ಮೇಲೆ ಇಡಿ, ನಿಧಾನಕ್ಕೆ ಉಸಿರನ್ನ ತಗೊಳ್ಳಿ. ನೀವು ತಗೊಂಡಾಗ ಏನಾಗುತ್ತೆ, ಹೊಟ್ಟೆಯ ಭಾಗ ಮುಂದೆ ಬರುತ್ತೆ, ಉಸಿರನ್ನ ನಿಧಾನಕ್ಕೆ ಬಿಟ್ಟಾಗ ಹೊಟ್ಟೆಯ ಭಾಗ ಒಳಗಡೆ ಹೋಗುತ್ತೆ. ಸೊ ನೀವು ಉಸಿರನ್ನ ತಗೊಂಡಾಗ ಹೊಟ್ಟೆಯ ಭಾಗ ಮುಂದೆ ಬರುತ್ತೆ, ಉಸಿರನ್ನ ಬಿಟ್ಟಾಗ ಹೊಟ್ಟೆಯ ಭಾಗ ಒಳಗಡೆ ಹೋಗುತ್ತೆ. ಇದನ್ನ ಮಾಡುವಾಗ ನಿಮ್ಮ ಈ ಮಧ್ಯದ ಭಾಗದಲ್ಲಿ ಏನು ಫೀಲಿಂಗ್ ಆಗ್ತಾ ಇದೆ ಅದನ್ನು ಅಬ್ಸರ್ವ್ ಮಾಡಿ. ನಿಮ್ಮ ಡೈಫ್ರಾಮ್ ಮಸಲ್ ಏನಾಗುತ್ತೆ, ನೀವು ಉಸಿರನ್ನ ತಗೊಂಡಾಗ ಅದು ಕಾಂಟ್ರಾಕ್ಟ್ ಆಗುತ್ತೆ, ಉಸಿರನ್ನ ನಿಧಾನಕ್ಕೆ ಬಿಟ್ಟಾಗ ಅದು ರಿಲ್ಯಾಕ್ಸ್ ಆಗುತ್ತೆ. ಕಾಂಟ್ರಾಕ್ಟ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ನಾವು ಯಾವಾಗಲೂ ಮೇಲೆ ಉಸಿರಾಡ್ತಾ ಇರ್ತೀವಿ, ಆ ಡೈಫ್ರಾಮ್ ಮಸಲ್ಗೆ ಒಂದು ಎಕ್ಸರ್ಸೈಸೇ ಆಗೋದಿಲ್ಲ, ಆವಾಗ ಅದು ವೀಕ್ ಆಗುತ್ತೆ. ಸೊ ಅದಕ್ಕೆ ಈ ಅಭ್ಯಾಸದಲ್ಲಿ ಆ ಡೈಫ್ರಾಮ್ ಮಸಲ್ ಅನ್ನು ನೀವು ಸ್ಟ್ರೆಂಥನ್ ಮಾಡ್ತೀರಾ. ನೀವು ಉಸಿರನ್ನ ತಗೊಂಡಾಗ ಅದು ಕಾಂಟ್ರಾಕ್ಟ್ ಆಗುತ್ತೆ, ಉಸಿರನ್ನ ನಿಧಾನಕ್ಕೆ ಬಿಟ್ಟಾಗ ರಿಲ್ಯಾಕ್ಸ್ ಆಗುತ್ತೆ. ಕಾಂಟ್ರಾಕ್ಟ್ ರಿಲ್ಯಾಕ್ಸ್, ಕಾಂಟ್ರಾಕ್ಟ್ ರಿಲ್ಯಾಕ್ಸ್. ಈ ತರ ಒಂದು 10-20 ಸುತ್ತುಗಳ ಅಭ್ಯಾಸವನ್ನು ನೀವು ಮಾಡಿ ಪ್ರತಿನಿತ್ಯ, ಬೆಳಿಗ್ಗೆ ಅಥವಾ ಸಾಯಂಕಾಲ. ಸೊ ಅವಾಗ ನೋಡಿ, ನೀವು ಒಂದು 10-15 ದಿವಸದಲ್ಲೇ ನಿಮ್ಮ ಲಂಗ್ಸ್ ಕೆಪಾಸಿಟಿನೂ ಇಂಪ್ರೂವ್ ಆಗ್ಲಿಕ್ಕೆ ಶುರು ಆಗುತ್ತೆ. ನಿಮ್ಮ ಡೈಜೆಷನ್, ನಿಮ್ಮ ಆಸಿಡ್ ರಿಫ್ಲಕ್ಸ್ ಆಗೋದು, ಮಲಬದ್ಧತೆಯ ಸಮಸ್ಯೆ ಆಗಿರಬಹುದು, ನಿಮಗೆ ಇಂಡೈಜೆಷನ್ ಆಗಿರಬಹುದು, ಅದರಲ್ಲಿ ತುಂಬಾ ಗಣನೀಯವಾದ ಇಂಪ್ರೂವ್ಮೆಂಟ್ ಅನ್ನು ನೀವು ನೋಡ್ತೀರಾ. ಇದ್ರ ಜೊತೆ ಡೈಟ್ ಅಲ್ಲಿ ಕೆಲವು ಬದಲಾವಣೆಗಳನ್ನು ತರ್ಕೊಳ್ಬೇಕು, ಅವುಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ